ಬಾಯ್ ದೊಡ್ಡಮ್ಮ. ಬಾಯ್. ಹುಷಾರು ಕಣ್ರೆ. ಕಂಗ್ರ್ಯಾಚುಲೇಷನ್ಸ್. ಓ ಎಂಗೇಜ್ಮೆಂಟ್ ಆಗಿದ್ದು ಗೊತ್ತಾಯ್ತಾ? ಮದುವೆ ಯಾವಾಗ? ನೆಕ್ಸ್ಟ್ ಮಂತ್ 15th. ನನ್ನ ಕಸಿನ್ ಶ್ವೇತಾ. ಹಾಯ್. ಹಾಯ್, ಸಂಜು ಅಂತ. ಓಯ್, ಇಲ್ಲೇನು ಮಾಡ್ತಾ ಇದ್ದೀರಾ? ಇಲ್ಲೇ ATM ಬಂದಿದ್ವಿ. ಓ, ಇವರು ಸಂಜು ಅಂತ, ತನು ಫ್ರೆಂಡ್. ಹಾಯ್, ಹಾಯ್. ಐ ಆಮ್ ಶಶಾಂಕ್, ತನು ಉಡ್ಬಿ. ತನು, ನಾವು ಲಂಚ್ ಮುಗಿಸ್ಕೊಂಡು ನಿಮ್ಮ ಮನೆಗೆ ಹೋಗೋಣ. ನಾನು ಮನೆಗೆ ಬಿಡ್ತೀನಿ. ಅಯ್ಯೋ, ಮತ್ತೆ ಬೈಕ್ ಏನ್ ಮಾಡೋದು? ಹಲೋ, ಲಂಚ್ಗೆ ಹೋಗ್ತಿರೋದು ನಾವಿಬ್ರು ಮಾತ್ರ, ನೀನಿಲ್ಲ. ಓ, ಶಿವ ಪೂಜೆಲಿ ಕರಡಿ ಯಾಕೆ ಅಂತನಾ? ಓಕೆ, ಬಾಯ್. ಸಿ ಯು ಬ್ರೋ. ಬಾಯ್. 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 ಹೋಗೋಣ. ಕೂತ್ಕೋ. ಬನ್ನಿ ಬನ್ನಿ. ಹಾಂ, ಹೇಗಿತ್ತು ಲಂಚು? ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಹಾಂ, ಹೇಗಿತ್ತಮ್ಮ? ನಾಚಿಕೆ ನಾಚಿಕೆ ಅವಳಿಗೆ. ಶಶಾಂಕ್, ಹಾಂ. ತನು ಎಜುಕೇಷನ್ನ ಆಸ್ಟ್ರೇಲಿಯಾದಲ್ಲೇ ಮಾಡ್ಬೋದಲ್ವಾ? ಮಾಡ್ಬೋದು, ಆದರೆ ಅವಳಿಗೆ ಇಷ್ಟ ಇದೆಯೋ ಇಲ್ವೋ? ಇದರಲ್ಲಿ ಇಷ್ಟ ಏನು ಬಂತು? ಮದುವೆ ಆದಮೇಲೆ ನೀವಿಬ್ಬರು 4 ವರ್ಷ ದೂರ ಇರೋದು ಅಷ್ಟೇನು ಸರಿ ಕಾಣಿಸಲ್ಲ ಅನ್ಸುತ್ತೆ. ನನಗೇನು ಅಬ್ಜೆಕ್ಷನ್ ಇಲ್ಲ ಅಂಕಲ್. ತನು ನನ್ನ ಜೊತೆ ಬರೋದು ನನಗೂ ಖುಷಿ ಅಲ್ವಾ? ಸರಿ, ಹಾಗಾದರೆ ತನು ನಿನ್ನ ಜೊತೆ ಹೊರಡೋದಕ್ಕೆ ವ್ಯವಸ್ಥೆ ಮಾಡೋಣ. ಸರಿ ಅಂಕಲ್. ಏನೇ ಇಷ್ಟ ಬೇಗ ಬಂದ್ಬಿಟ್ಟಿದ್ದೀರಾ? ಆರಾಮಾಗಿ ಸುತ್ತಾಡ್ಕೊಂಡು ಬರೋದ್ ಬಿಟ್ಟು ಏನೇ ಇದು? ಫಸ್ಟ್ ಟೈಮ್ ಡೇಟ್ಗೆ ಹೋಗಿದ್ಯಾ? ಹೋಗ್ಲಿ, ಕಿಸ್ ಮಾಡದ್ನಾ? ಏಯ್, ಸುಮ್ಮನೆ ಹೋಗೆ. ಹೇಳೊಂದು. ಎಲ್ಲಿದ್ಯೋ? ಅರ್ಜೆಂಟಾಗಿ ನಾನು ನಿನ್ನ ಮೀಟ್ ಮಾಡಬೇಕು ಬಾ. ಸರಿ, ನಾಳೆ ಸಿಗ್ತೀನಿ ತಗೋ. ನಾನು ಈಗಲೇ ಮಾತಾಡಬೇಕು ಬಾ. ಹೌದಾ? ಬರ್ತೀನಿ. ತಗೋ, ಏನೇ ಇದು? ಇದನ್ನು ತಗೋ, ಎಲ್ಲ ಸರಿ ಹೋಗುತ್ತೆ. ಬೇಡಪ್ಪ, ಕುಡ್ದು ಕುಡ್ದು ಸಾಕಾಗೋಗಿದೆ. ಅವನ ಅಜ್ಜಿ ಜೀವನನ ಬೇಡ ಅನಿಸ್ಬಿಟ್ಟಿದೆ. ನೋಡು, ಎಲ್ಲ ಸರಿ ಹೋಗುತ್ತೆ, ಸ್ವಲ್ಪ ಟೈಮ್ ಕೊಡು. ನೋಡು, ನಾನು ಸಾಯಕ್ಕೆ ಹೋದವಳು, ಆದರೆ ಇವಾಗ ಎಷ್ಟು ಆರಾಮಾಗಿದ್ದೀನಿ. ಟೈಮ್ ಎಲ್ಲರ ಲೈಫಲ್ಲೂ ಔಷಧಿ ಥರ ಕೆಲಸ ಮಾಡಲ್ಲ ನಂದು. ಮತ್ತೆ ಹರ್ಷ ಸಿಕ್ಕಿದ್ನಾ? ಸಿಕ್ಕಿಲ್ಲ, ಆದರೆ ಪದೇ ಪದೇ ಯಾವುದೋ ಅನ್ನೋ ನಂಬರಿಂದ ಕಾಲ್ ಮಾಡ್ತಾನೆ ಇರ್ತಾನೆ. ನನಗೂ ಬೈದು ಬೈದು ಸಾಕಾಗೋಗಿದೆ ಕಣೋ. ಮತ್ತೆ ಏನು ಮಾಡೋಣ ಅಂದ್ಕೊಂಡಿದ್ಯಾ? ಗೊತ್ತಿಲ್ಲ, ಇನ್ನೂ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ನೋಡೋಣ ಇನ್ನೂ ಎಷ್ಟು ದಿನ ಹೀಗೆ ನನ್ನ ಹಿಂದೆ ಸುತ್ತಾನೆ ಅಂತ. ಏನಾದರೂ ಚೇಂಜ್ ಆಗಿದ್ದಾನೆ ಅಂದರೆ ಆಮೇಲೆ ಯೋಚನೆ ಮಾಡ್ತೀನಿ. ಮತ್ತೆ ನೀನು? ನಂದೆಲ್ಲ ಮುಗ್ದೋದ್ ಕತೆ. ಆದರೆ ಅವಳನ್ನ ಹೇಗೆ ಮರೆಯೋದು ಅಂತಲೇ ಗೊತ್ತಾಗ್ತಿಲ್ಲ. ಅಷ್ಟು ಸುಲಭವಾಗಿ ಅವಳು ನನ್ನ ಲೈಫಿಂದ ಹೋಗಲ್ಲ ಅನಿಸುತ್ತೆ. ಇಷ್ಟು ದಿನ ಅವಳು ಬರ್ತಾಳೆ ಸಿಗ್ತಾಳೆ ಅಂತ ಕಾಯ್ತಾ ಇದ್ದೆ. ಆದರೆ ಈಗ ಒಂದೊಂದು ಸಲ ಅವಳು ನನ್ನ ಲೈಫಲ್ಲಿ ಮತ್ತೆ ಬರಲ್ಲ ಅಂತ ನೆನೆಸ್ಕೊಂಡಾಗ ಹಾರ್ಟಲ್ಲಿ ಚೂರಿ ಇಟ್ಟಾಗುತ್ತೆ. ಅವಳು ಸಿಕ್ಕಿದ್ರೆ ಎಷ್ಟು ಖುಷಿ ಆಗ್ತಿತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಅವಳು ಸಿಗಲ್ಲ ಅನ್ನೋ ನೋವಿದೆಯಲ್ಲ, ಯಾರಿಗೂ ಬೇಡ ನಂದು. ಏನೇನೋ ಮಾತಾಡಿ ನಿನ್ನ ಮೂಡೆಲ್ಲ ಹಾಳು ಮಾಡ್ಬಿಟ್ಟೆ ಅನ್ಸುತ್ತಲ್ಲ. ಆ ಥರ ಏನೂ ಇಲ್ಲ ಕಣೋ. ನಿನ್ನ ಮನಸ್ಸಲ್ಲಿರೋದನ್ನ ಯಾರತ್ತಾದ್ರೂ ಹೇಳ್ಕೊಂಡ್ರೇನೆ ಅವಳನ್ನ ಮರೆಯೋಕ್ಕಾಗೋದು. ಹಾಗಾದರೆ ಬೇಡ ಬಿಡು, ಅವಳನ್ನ ಇಷ್ಟು ಬೇಗ ಮರೆಯೋದಕ್ಕೆ ಇಷ್ಟ ಇಲ್ಲ. ಸರಿ ನಂದು, ನಾನು ಹೊಡ್ತೀನಿ. ಯಾಕೋ ನನಗೆ ಇಲ್ಲಿ ಇರೋಕ್ಕಾಗ್ತಿಲ್ಲ. ಸರಿ ಬಾ, ನಾನು ಡ್ರಾಪ್ ಮಾಡ್ತೀನಿ. ಬೇಡ ನಂದು, ಯಾಕೋ ಒಬ್ಬನೇ ಒಂದಷ್ಟು ದೂರ ನಡ್ಕೊಂಡು ಹೋಗ್ಬೇಕು ಅಂತ ಅನ್ನಿಸ್ತಾ ಇದೆ. ನಾನು ಒಬ್ಬನೇ ಹೋಗ್ತೀನಿ. ಬಾಯ್ ನಂದು. ತನು, ಇನ್ಮೇಲೆ ನೀನು ಕಾಲೇಜ್ಗೆ ಹೋಗೋದು ಬೇಡಮ್ಮ. ಶಶಾಂಕ್ ಜೊತೆ ಆಸ್ಟ್ರೇಲಿಯಾ ಹೋಗ್ತಾ ಇದೀಯಾ? ನಾಚಿಕೆ.
ಹೇ ಸ್ಟುಪಿಡ್, ಯಾಕೆ ಹೇಳ್ತಿದ್ಯಾ? ಏನಿಲ್ಲ ಕಣೆ. ನನ್ನ ಹತ್ರ ಹೇಳೋದಕ್ಕೆ ಯಾಕೆ ಹಂಗೆ ಮಾಡ್ತಿದ್ಯಾ? ಹೇಳು, ಏನಾಯ್ತು? ನಿನಗೆ ಗೊತ್ತಿಲ್ಲ ಅಲ್ಲ, ನನಗೆ ಮದುವೆ ಇಷ್ಟ ಇಲ್ಲ. ಏನೇ ಹೇಳ್ತಿದ್ಯಾ? ನಾನು ಸಂಜುನ್ ಲವ್ ಮಾಡ್ತಾ ಇದ್ದೀನಿ. ಸಂಜುನಾ? ಯಾರೇ ಅವನು? ನನ್ನ ಸೀನಿಯರ್. ಅವತ್ತು ನಿಂಗೆ ಪರಿಚಯ ಮಾಡಿಸಿದ್ನಲ್ಲ. ಏನೇ ಇದು? ಕಾಲೇಜ್ಗೆ ಹೋಗಿ ಇನ್ನೂ 15 ದಿನನೂ ಆಗಲಿಲ್ಲ, ಆಗ್ಲೇ ಲವ್ವಾ? ಇದು 15 ದಿನದಲ್ಲಿ ಆಗಿರೋ ಲವ್ ಅಲ್ಲ. ಆವತ್ತು ನಾನು ಸಂಜು ಜೊತೆ ಇರೋದನ್ನ ಮಾವ ನೋಡಿದ್ರು. ತನು, ಹ? ಬಾಮ್ಮ ಇಲ್ಲೇ. ಯಾಕೆ ಪುಟ ಒಂಥರ ಇದೆಯಾ? ಏನಿಲ್ಲ ಮಾವ. ತನು, ಇವತ್ತು ನಿನ್ನನ್ನು ಬ್ರಿಡ್ಜ್ ಹತ್ರ ಒಂದು ಹುಡುಗನ ಜೊತೆ ನೋಡಿದೆ. ಯಾರವನು? ಮಾವ, ಅದು ಯಾಕೋ ಪುಟ ಭಯ ಬೀಳ್ತಾ ಇದೀಯಾ? ಯಾರದು? ಸಂಜು ಅಂತ, ನನ್ನ ಫ್ರೆಂಡು. ಫ್ರೆಂಡಾ? ನಿಜ? ಪುಟ, ಯಾವ ಕ್ಲಾಸ್ ನೀನೀಗ? 10th ಸ್ಟ್ಯಾಂಡರ್ಡ್. ಏಜ್ ಎಷ್ಟು? 16 ವರ್ಷ. ಈ ವಯಸ್ಸಿಗೆ ನೀನು ಮಾಡ್ತಾ ಇರೋದು ಸರಿ ಅನ್ನಿಸ್ತಾ ಇದೆಯಾ? ಸಾರಿ ಮಾವ, ನಾನು ತಪ್ಪು ಮಾಡ್ಬಿಟ್ಟೆ, ನನ್ನ ಕ್ಷಮಿಸ್ಬಿಡು. ಪುಟ, ಯಾಕೆ ಅಳ್ತಾ ಇದೀಯಾ? ನಿನ್ನ ಮನ್ಸಿಗೇನಾದರೂ ದೊಡ್ಡ ತಪ್ಪು ಮಾಡಿದ್ದೀನಿ ಅಂತ ಫೀಲ್ ಆಗ್ತಾ ಇದೆಯಾ? ಗೊತ್ತಾಗ್ತಿಲ್ಲ ಮಾವ. ನೋಡು ಪುಟ, ಟೀನೇಜಲ್ಲಿ ಒಂದು ಹುಡುಗನ ನೋಡಿ ಅಟ್ರಾಕ್ಟ್ ಆಗೋದು ಸಹಜ. ಆದರೆ ಅಂಥದ್ಕೆಲ್ಲ ನೀನು ರಿಯಾಕ್ಟ್ ಆಗಬಾರ್ದು. ಇದೆಲ್ಲ ನಿಂಗೆ ಇನ್ನು 4-5 ವರ್ಷ ಆದಮೇಲೆ ಅರ್ಥ ಆಗುತ್ತೆ. ಅಲ್ಲಿವರೆಗೂ ಅಂಥವನ್ನೆಲ್ಲ ದೂರ ಇಡು. ಅದೇ ನಿಂಗೂ ಒಳ್ಳೇದು, ನಿನ್ನ ಫ್ಯೂಚರ್ಗೂ ಒಳ್ಳೇದು. ಮಾವ, ಅಮ್ಮಂಗೆ ಏನೋ ಹೇಳ್ಬೇಡಿ ಪ್ಲೀಸ್. ಖಂಡಿತ ಇಲ್ಲ. ಕಣ್ಣೀರೋಸ್ಕೋ, ಮುಖ ತೊಳ್ಕೊಂಬ, ಊಟ ಮಾಡೋಣ. ಸಂಜು ನನ್ನ ಲೈಫಲ್ಲಿ ಮತ್ತೆ ಬರ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ. ಅವತ್ತವನ್ನ ಕಾಲೇಜಲ್ಲಿ ನೋಡಿದಾಗ ನನಗೆ ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ಲಿಲ್ಲ. ಅವನ್ ಬಂದು ನನಗ್ ಪ್ರಪೋಸ್ ಮಾಡ್ತಾನೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಅವನಿಗೆ ನನ್ನ ಮೇಲೆ ಯಾವ ಫೀಲಿಂಗ್ಸು ಇರಲಿಲ್ಲ. ನನಗೆ ಎಂಗೇಜ್ಮೆಂಟ್ ಆಗಿರೋ ವಿಷಯ ಗೊತ್ತಾದ್ರೂ ಅವನಿಗೇನು ಅನ್ಸ್ಲೇ ಇಲ್ಲ. ಆದ್ರೆ ಅವನ್ನ ನೋಡಿದ್ಮೇಲೆ ಅವನ ಜೊತೆ ಕಳೆದ ನೆನ್ಪುಗಳು ನನ್ನ ಕಾಡ್ತಾ ಇದೆ. ಅದನ್ನೆಲ್ಲ ನೆನ್ಸ್ಕೊಂಡಾಗ ಅವನ ಜಾಗದಲ್ಲಿ ಬೇರೆ ಯಾರನ್ನೂ ಕಲ್ಪನೆ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಹೇಗಾದ್ರೂ ಮಾಡಿ ಅವನ್ನ ಮರೆಯೋಣ ಅಂದ್ರೆ ದಿನಕ್ಕೂ ಅವನ ಮೇಲೆ ಪ್ರೀತಿ ಜಾಸ್ತಿನೇ ಆಗ್ತಾ ಇದೆ. ಮತ್ತೆ ನೀನೇ ಹೋಗಿ ಅವನ ಹತ್ರ ಎಲ್ಲ ಹೇಳ್ಬಿಡ್ಬೋದು ಅಲ್ವಾ? ಅವನಾಗ್ಲೇ ಬೇರೆ ಹುಡುಗಿನ ಲವ್ ಮಾಡ್ತಿದ್ದಾನೆ. ಬೇರೆ ಹುಡುಗಿನ ಲವ್ ಮಾಡ್ತಿದ್ದಾನ? ಮತ್ ನೀನ್ ಯಾಕೆ ಅವನ ಬಗ್ಗೆ ಇಷ್ಟೊಂದು ವರಿ ಮಾಡ್ತಿದ್ಯಾ? ಹೋದ್ರೆ ಹೋಗ್ಲಿ ಬಿಡು. ನಿನ್ಗೆ ಶಶಾಂಕ್ ಸಿಕ್ಕಿಲ್ವಾ? ಅವನ್ಕಿಂತ ಒಳ್ಳೆ ಹುಡ್ಗ ಬೇಕೇನೆ? ಲವ್ ಅಂದ್ರೆ ಏನ್ ಬಿಸ್ನೆಸ್ ಏನೇ? ಯಾವ್ದು ಬೆಸ್ಟ್ ಆಫರ್ ಅದನ್ನ ಸೆಲೆಕ್ಟ್ ಮಾಡ್ಕೊಳಕ್ಕೆ? ಬಟ್ ನಿನ್ಗೆ ಇವಾಗ ಬೇರೆ ಆಪ್ಷನ್ ಇಲ್ಲ ಅಲ್ವಾ? ಬಜ್ಜಿ, ಹುಚ್ಚರಿಗೆ ಅವ್ರಿಗೆ ಹುಚ್ಚುಡಿ ಅಂತ ಗೊತ್ತಾಗತ್ತಾ? ಯಾಕೋ? ಏಯ್, ಕೇಳಿದಷ್ಟು ಆನ್ಸರ್ ಮಾಡ. ಹುಚ್ಚರಿಗೆ ಹುಚ್ಚುಡಿ ಅಂತ ಗೊತ್ತಾಗತ್ತಾ? ಮೇ ಬಿ ಗೊತ್ತಾಗಲ್ಲ ಅನ್ಸುತ್ತೆ. ಗೊತ್ತಾಗಲ್ಲ ಅನ್ಸುತ್ತೆ ಮಗ.